10 ಗಂಟೆಯಿಂದನೇ ಬಾಗಲಕೋಟೆಯಲ್ಲಿ ಪ್ರಚಾರನ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆ ಹುಬ್ಳಿಯಿಂದ ಬೈ ರೋಡ್ ಬಂದೆ. ನಾನು 8:30 ಗಂಟೆಗೆ ಹುಬ್ಳಿಯಿಂದ ಹೊರಟೆ. ನಂಬ್ತಿರೋ ಬಿಡ್ತಿರೋ ದಾರಿ ಉದ್ದಕ್ಕೆ ಜನ ಸೇರಿದರು. ಆಮೇಲೆ ನಾನೀಗ ರಾಜೀವ್ ನಗರ್ ಅಂತ ರಾಜೀವ್ ಕಾಲೋನಿ ಅಂತ ಹೇಳ್ಬಿಟ್ಟು ಈಗ ರಾಜೀವ್ ಕಾಲೋನಿಯಲ್ಲಿದ್ದೀನಿ. ಬಾಂಬೆ ಕಾಲೋನಿ ಆಲ್ರೆಡಿ ಮುಗಿಸಿದ್ದೀವಿ. ನೋಡಿರ್ಬೋದು ಜನ ವಾಲಂಟ್ರಿ ಹೆಂಗೆ ಬಂದಿದ್ದಾರೆ. ಯಾವಾಗ ಜನ ಬರೋದು? ಇಷ್ಟ ಆದರೆ ತಾನೇ ಬರೋದು. ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟ ಆದರೆ ಮಾತ್ರ ಜನ ಬರೋದು. ಜನ ಹೇಳ್ತಾರೆ, ಇಲ್ಲ ಸರ್ ಮೇಟಿಯವ್ರು ಮಾಡಿರೋದು ಅಭಿವೃದ್ಧಿ ಕೆಲಸ ಅಷ್ಟಿಷ್ಟಿಲ್ಲ, ಸಿಕ್ಕಾಪಟ್ಟೆ ಮಾಡಿದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ 2013 ಹಿಡ್ಕೊಂಡು 2017ವರೆಗೂ ನಂತರ ಕರೆಕ್ಟಾಗಿ ಮಾಹಿತಿ ಇಲ್ಲ. ಜನ ಹೇಳ್ತಾ ಇರೋದು 3,500 ರಿಂದ 4,000 ಕೋಟಿ ಅನುದಾನ ತಂದಿದ್ದೀವಿ ಸರ್, ಮೆಡಿಕಲ್ ಕಾಲೇಜ್ ತಂದಿದ್ದೀವಿ ಸರ್, ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಸರ್. ಹೋದ ಸತಿ ನಮಗೆ ಕಡಿಮೆ ಅಂತರ ಆಯಿತು ಸರ್, ಈ ಬಾರಿ ಕನಿಷ್ಠ ನಾವು 30 ರಿಂದ 30,000 ಅಂತರದಲ್ಲಿ ಗೆಲ್ಲಿಸ್ತೀವಿ ಅಂತ ಜನ ಹೇಳ್ತಾರೆ. ವಾಲಂಟ್ರಿ 100% ಗ್ಯಾರಂಟಿಗಳು ಯಾರು 100% ವರ್ಕ್ ಆಗ್ತದೆ. ಈಗ ಮನೆಯೆಲ್ಲ ಹೋದ ಸತಿನೂ 3 ಬೈ ಎಲೆಕ್ಷನ್ ಇದ್ದಿದ್ದು, 3 ಬೈ ಎಲೆಕ್ಷನ್ ನಾವು ಗೆದ್ದಿದ್ದೀವಿ. ನಾವು ಬೈ ಎಲೆಕ್ಷನ್ ಘೋಷಣೆ ಆಗ್ತಿದ್ದಂತೆ ಕೇರಳ ಚುನಾವಣೆ ಇಲ್ಲ, ನನಗೆ ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ವೇಣುಗೋಪಾಲ್ ಅವರು ನನಗೆ ಸ್ಟಾರ್ ಕ್ಯಾಂಪೇನರ್ ಆಗಿ ಮಾಡಿ ನನಗೆ ಜವಾಬ್ದಾರಿನ ವಹಿಸಿದರು. 8-9 ಡಿಸ್ಟಿಕ್ ತಿರುಗಿದ್ದೀನಿ ನಾನು. 8-9 ಡಿಸ್ಟಿಕಲ್ಲಿ ಪ್ರಚಾರ ಮಾಡಿದ್ದೀನಿ ನಾನು. 4ನೇ ತಾರೀಕು ಅಲ್ಲಿ ಮಾಡಬೇಕಾಗಿತ್ತು, 5ನೇ ತಾರೀಕು ದಾವಣಗೆರೆ ಮಾಡಬೇಕಾಗಿತ್ತು, 6-7 ಬಾಗಲಕೋಟೆ ಅಂತ ಇತ್ತು. ನಿನ್ನೆ ದಾವಣಗೆರೆ ಮಾಡಿದ್ದೀನಿ, ಇವತ್ತು 6-7 ಇಲ್ಲಿ ಮಾಡ್ತೀನಿ ನಾನು. ಸರ್, ನಿನ್ನೆ ಕುಮಾರಸ್ವಾಮಿ ಅವರು ಒಂದು ಮಾತಾಡಿದ್ರು, ಕುಟುಂಬ ರಾಜಕಾರಣವನ್ನು ಸಿದ್ದರಾಮಯ್ಯವರು ಮೊದಲಿಂದ ವಿರೋಧ ಮಾಡ್ಕೊಂಡು, ಆದರೆ ತಮ್ಮ ಮಗನಿಗೆ ಟಿಕೆಟ್ ಕೊಟ್ಟು ಆರಿಸ್ತಂದು ಹೊಳ್ಳಿ ವಸೂಲಿ ದಂಧೆಗಿಳಿಸಿದ್ದಾರೆ ಅಂತಂದು. ಯಾರು? ಕುಮಾರಸ್ವಾಮಿ ಏನಂತ? ಸಿದ್ದರಾಮಯ್ಯವರು ಕುಟುಂಬ ರಾಜಕಾರಣವನ್ನು ಈಗ ಅವ್ರ ಮಗ MLA ಆಗಿದ್ದವರು. ಇವ್ರ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ? ಆ ಥರ ಇಲ್ಲ ತಾನೆ. ಕುಮಾರಸ್ವಾಮಿ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಇದ್ದಾರೆ? ರೇವಣ್ಣ ಇದ್ದಾರೆ, ಹಾಸನ ಜಿಲ್ಲೆಯಲ್ಲಿ ಹೇಳೋದು. ಪ್ರಜ್ವಲ್ MP ಆಗಿದ್ದರು, ಮಾಜಿ ಆಗಿದ್ದಾರೆ, ಈಗ MP ಆಗಿದ್ದರು. ಈಗ ಸೂರಜ್ ಅವರು MLC ಆಗಿದ್ದಾರೆ. ನಿಖಿಲ್ ಸ್ವಾಮಿ MLA ಆಗಿದ್ದರು. ನಿಖಿಲ್ ಸ್ವಾಮಿಗೆ MLA 3 ಸತಿ ಪ್ರಯತ್ನ ಮಾಡಿದ್ರು. ಪಾಪ ಗೆಲ್ಲಬೇಕಾಗಿತ್ತು, ಹುಡುಗ ಸೋತಿದ್ದಾನೆ. ಅದೊಂದು ಕಡೆ. ಇಲ್ಲಿ ಅನಿತಾ ಕುಮಾರಸ್ವಾಮಿ ಇದ್ದರು. ಈಗ ಮಂಜುನಾಥ್ ಇವರೇ BJPಯಿಂದ ಕಳಿಸಿ ಅವ್ರದ್ದೇ ಕುಟುಂಬ ತಾನೆ. ಅವರು ಎಷ್ಟು ಜನ ಇದ್ದಾರೆ? ಆ ಥರ ಕುಟುಂಬ ಸಿದ್ದರಾಮಯ್ಯ ಅವ್ರು ಮಾಡ್ತಾ ಇಲ್ಲ ತಾನೆ. ಯಾರು? ಈಗ ಸಿದ್ದರಾಮಯ್ಯ ಅವ್ರಿಗೇನಾಗಿದೆ, ಸಿದ್ದರಾಮಯ್ಯ ಪಾಪ್ಯುಲಾರಿಟಿ ಸಹಿಸೋಕ್ಕಾಗ್ತಾಯಿಲ್ಲ ಕುಮಾರಸ್ವಾಮಿಗೆ. ಏನಕ್ಕಂದರೆ ನಾನು ಕೇರಳಕ್ಕೆ ಹೋಗಿದ್ದಾನೆ, ಕ್ಯಾಲಿಕಟ್, ಕೊಚ್ಚಿ, ನೆನ್ನೆ ಕಾಸರಗೋಡು ಮನೆ ಮುಖ್ಯಮಂತ್ರಿಗಳು ಹೋಗಿ ಬಂದಿದ್ದಾರೆ. ಕಾಸರಗೋಡು ಪ್ರಚಾರ ಮಾಡಿ ಬಂದಿದ್ದಾರೆ. ನೆನ್ನೆ ಹೋಗಿದ್ರಂತೆ. ನೆನ್ನೆ ಹೋಗಿ ಬೆಳಗಿಂದ ಸಂಜೆವ್ರು ಮಾಡಿ ಬಂದಿದ್ದಾರೆ. ನಾನು ಒಂದು 10 ದಿನ ಇದ್ದೆ. ಕ್ಯಾಲಿಕಟ್ ಇರಲಿ, ಕೊಚ್ಚಿ, ಕೆನ್ನೂರಿರಲಿ, ಎಲ್ಲೋದ್ರೂ ಸಿದ್ದರಾಮಯ್ಯ ಕೇಳ್ತಾರೆ. 10 ಗಂಟೆಯಿಂದನೇ ಬಾಗಲಕೋಟೆಯಲ್ಲಿ ಪ್ರಚಾರನ ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆ ಹುಬ್ಳಿಯಿಂದ ಬೈ ರೋಡ್ ಬಂದೆ. ನಾನು 8:30 ಗಂಟೆಗೆ ಹುಬ್ಳಿಯಿಂದ ಹೊರಟೆ. ನಂಬ್ತಿರೋ ಬಿಡ್ತಿರೋ ದಾರಿ ಉದ್ದಕ್ಕೆ ಜನ ಸೇರಿದರು. ಆಮೇಲೆ ನಾನೀಗ ರಾಜೀವ್ ನಗರ್ ಅಂತ ರಾಜೀವ್ ಕಾಲೋನಿ ಅಂತ ಹೇಳ್ಬಿಟ್ಟು ಈಗ ರಾಜೀವ್ ಕಾಲೋನಿಯಲ್ಲಿದ್ದೀನಿ. ಬಾಂಬೆ ಕಾಲೋನಿ ಆಲ್ರೆಡಿ ಮುಗಿಸಿದ್ದೀವಿ. ನೋಡಿರ್ಬೋದು ಜನ ವಾಲಂಟ್ರಿ ಹೆಂಗೆ ಬಂದಿದ್ದಾರೆ. ಯಾವಾಗ ಜನ ಬರೋದು? ಇಷ್ಟ ಆದರೆ ತಾನೇ ಬರೋದು. ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟ ಆದರೆ ಮಾತ್ರ ಜನ ಬರೋದು. ಜನ ಹೇಳ್ತಾರೆ, ಇಲ್ಲ ಸರ್ ಮೇಟಿಯವ್ರು ಮಾಡಿರೋದು ಅಭಿವೃದ್ಧಿ ಕೆಲಸ ಅಷ್ಟಿಷ್ಟಿಲ್ಲ, ಸಿಕ್ಕಾಪಟ್ಟೆ ಮಾಡಿದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ 2013 ಹಿಡ್ಕೊಂಡು 2017ವರೆಗೂ ನಂತರ ಕರೆಕ್ಟಾಗಿ ಮಾಹಿತಿ ಇಲ್ಲ. ಜನ ಹೇಳ್ತಾ ಇರೋದು 3,500 ರಿಂದ 4,000 ಕೋಟಿ ಅನುದಾನ ತಂದಿದ್ದೀವಿ ಸರ್, ಮೆಡಿಕಲ್ ಕಾಲೇಜ್ ತಂದಿದ್ದೀವಿ ಸರ್, ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಸರ್. ಹೋದ ಸತಿ ನಮಗೆ ಕಡಿಮೆ ಅಂತರ ಆಯಿತು ಸರ್, ಈ ಬಾರಿ ಕನಿಷ್ಠ ನಾವು 30 ರಿಂದ 30,000 ಅಂತರದಲ್ಲಿ ಗೆಲ್ಲಿಸ್ತೀವಿ ಅಂತ ಜನ ಹೇಳ್ತಾರೆ. ವಾಲಂಟ್ರಿ 100% ಗ್ಯಾರಂಟಿಗಳು ಯಾರು 100% ವರ್ಕ್ ಆಗ್ತದೆ. ಈಗ ಮನೆಯೆಲ್ಲ ಹೋದ ಸತಿನೂ 3 ಬೈ ಎಲೆಕ್ಷನ್ ಇದ್ದಿದ್ದು, 3 ಬೈ ಎಲೆಕ್ಷನ್ ನಾವು ಗೆದ್ದಿದ್ದೀವಿ. ನಾವು ಬೈ ಎಲೆಕ್ಷನ್ ಘೋಷಣೆ ಆಗ್ತಿದ್ದಂತೆ ಕೇರಳ ಚುನಾವಣೆ ಇಲ್ಲ, ನನಗೆ ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ವೇಣುಗೋಪಾಲ್ ಅವರು ನನಗೆ ಸ್ಟಾರ್ ಕ್ಯಾಂಪೇನರ್ ಆಗಿ ಮಾಡಿ ನನಗೆ ಜವಾಬ್ದಾರಿನ ವಹಿಸಿದರು. 8-9 ಡಿಸ್ಟಿಕ್ ತಿರುಗಿದ್ದೀನಿ ನಾನು. 8-9 ಡಿಸ್ಟಿಕಲ್ಲಿ ಪ್ರಚಾರ ಮಾಡಿದ್ದೀನಿ ನಾನು. 4ನೇ ತಾರೀಕು ಅಲ್ಲಿ ಮಾಡಬೇಕಾಗಿತ್ತು, 5ನೇ ತಾರೀಕು ದಾವಣಗೆರೆ ಮಾಡಬೇಕಾಗಿತ್ತು, 6-7 ಬಾಗಲಕೋಟೆ ಅಂತ ಇತ್ತು. ನಿನ್ನೆ ದಾವಣಗೆರೆ ಮಾಡಿದ್ದೀನಿ, ಇವತ್ತು 6-7 ಇಲ್ಲಿ ಮಾಡ್ತೀನಿ ನಾನು. ಸರ್, ನಿನ್ನೆ ಕುಮಾರಸ್ವಾಮಿ ಅವರು ಒಂದು ಮಾತಾಡಿದ್ರು, ಕುಟುಂಬ ರಾಜಕಾರಣವನ್ನು ಸಿದ್ದರಾಮಯ್ಯವರು ಮೊದಲಿಂದ ವಿರೋಧ ಮಾಡ್ಕೊಂಡು, ಆದರೆ ತಮ್ಮ ಮಗನಿಗೆ ಟಿಕೆಟ್ ಕೊಟ್ಟು ಆರಿಸ್ತಂದು ಹೊಳ್ಳಿ ವಸೂಲಿ ದಂಧೆಗಿಳಿಸಿದ್ದಾರೆ ಅಂತಂದು. ಯಾರು? ಕುಮಾರಸ್ವಾಮಿ ಏನಂತ? ಸಿದ್ದರಾಮಯ್ಯವರು ಕುಟುಂಬ ರಾಜಕಾರಣವನ್ನು ಈಗ ಅವ್ರ ಮಗ MLA ಆಗಿದ್ದವರು. ಇವ್ರ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ? ಆ ಥರ ಇಲ್ಲ ತಾನೆ. ಕುಮಾರಸ್ವಾಮಿ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಇದ್ದಾರೆ? ರೇವಣ್ಣ ಇದ್ದಾರೆ, ಹಾಸನ ಜಿಲ್ಲೆಯಲ್ಲಿ ಹೇಳೋದು. ಪ್ರಜ್ವಲ್ MP ಆಗಿದ್ದರು, ಮಾಜಿ ಆಗಿದ್ದಾರೆ, ಈಗ MP ಆಗಿದ್ದರು. ಈಗ ಸೂರಜ್ ಅವರು MLC ಆಗಿದ್ದಾರೆ. ನಿಖಿಲ್ ಸ್ವಾಮಿ MLA ಆಗಿದ್ದರು. ನಿಖಿಲ್ ಸ್ವಾಮಿಗೆ MLA 3 ಸತಿ ಪ್ರಯತ್ನ ಮಾಡಿದ್ರು. ಪಾಪ ಗೆಲ್ಲಬೇಕಾಗಿತ್ತು, ಹುಡುಗ ಸೋತಿದ್ದಾನೆ. ಅದೊಂದು ಕಡೆ. ಇಲ್ಲಿ ಅನಿತಾ ಕುಮಾರಸ್ವಾಮಿ ಇದ್ದರು. ಈಗ ಮಂಜುನಾಥ್ ಇವರೇ BJPಯಿಂದ ಕಳಿಸಿ ಅವ್ರದ್ದೇ ಕುಟುಂಬ ತಾನೆ. ಅವರು ಎಷ್ಟು ಜನ ಇದ್ದಾರೆ? ಆ ಥರ ಕುಟುಂಬ ಸಿದ್ದರಾಮಯ್ಯ ಅವ್ರು ಮಾಡ್ತಾ ಇಲ್ಲ ತಾನೆ. ಯಾರು? ಈಗ ಸಿದ್ದರಾಮಯ್ಯ ಅವ್ರಿಗೇನಾಗಿದೆ, ಸಿದ್ದರಾಮಯ್ಯ ಪಾಪ್ಯುಲಾರಿಟಿ ಸಹಿಸೋಕ್ಕಾಗ್ತಾಯಿಲ್ಲ ಕುಮಾರಸ್ವಾಮಿಗೆ. ಏನಕ್ಕಂದರೆ ನಾನು ಕೇರಳಕ್ಕೆ ಹೋಗಿದ್ದಾನೆ, ಕ್ಯಾಲಿಕಟ್, ಕೊಚ್ಚಿ, ನೆನ್ನೆ ಕಾಸರಗೋಡು ಮನೆ ಮುಖ್ಯಮಂತ್ರಿಗಳು ಹೋಗಿ ಬಂದಿದ್ದಾರೆ.
ಕಾಸರಗೋಡು ಪ್ರಚಾರ ಮಾಡಿ ಬಂದಿದ್ದಾರೆ. ನೆನ್ನೆ ಹೋಗಿದ್ರಂತೆ. ನೆನ್ನೆ ಹೋಗಿ ಬೆಳಗಿಂದ ಸಂಜೆವ್ರು ಮಾಡಿ ಬಂದಿದ್ದಾರೆ. ನಾನು ಏನು 10 ದಿನ ಇದ್ದೆ. ಕ್ಯಾಲಿಕಟ್ ಇರಲಿ, ಕೊಚ್ಚಿ, ಕೆನ್ನೂರಿರಲಿ, ಎಲ್ಲೋದ್ರೂ ಸಿದ್ದರಾಮಯ್ಯ ಕೇಳ್ತಾರೆ. 10 ಗಂಟೆಯಿಂದನೇ ಬಾಗಲಕೋಟೆಯಲ್ಲಿ ಪ್ರಚಾರನ ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆ ಹುಬ್ಳಿಯಿಂದ ಬೈ ರೋಡ್ ಬಂದೆ. ನಾನು 8:30 ಗಂಟೆಗೆ ಹುಬ್ಳಿಯಿಂದ ಹೊರಟೆ. ನಂಬ್ತಿರೋ ಬಿಡ್ತಿರೋ ದಾರಿ ಉದ್ದಕ್ಕೆ ಜನ ಸೇರಿದರು. ಆಮೇಲೆ ನಾನೀಗ ರಾಜೀವ್ ನಗರ ಅಂತ ರಾಜೀವ್ ಕಾಲೋನಿ ಅಂತ ಹೇಳ್ಬಿಟ್ಟು ಈಗ ರಾಜೀವ್ ಕಾಲೋನಿಯಲ್ಲಿದ್ದೀನಿ. ಬಾಂಬೆ ಕಾಲೋನಿ ಆಲ್ರೆಡಿ ಮುಗಿಸಿದ್ದೀವಿ. ನೋಡಿರ್ಬೋದು ಜನ ವಾಲಂಟ್ರಿ ಹೆಂಗೆ ಬಂದಿದ್ದಾರೆ. ಯಾವಾಗ ಜನ ಬರೋದು? ಇಷ್ಟ ಆದರೆ ತಾನೇ ಬರೋದು. ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟ ಆದರೆ ಮಾತ್ರ ಜನ ಬರೋದು. ಜನ ಹೇಳ್ತಾರೆ, ಇಲ್ಲ ಸರ್ ಮೇಟಿಯವ್ರು ಮಾಡಿರೋದು ಅಭಿವೃದ್ಧಿ ಕೆಲಸ ಅಷ್ಟಿಷ್ಟಿಲ್ಲ, ಸಿಕ್ಕಾಪಟ್ಟೆ ಮಾಡಿದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ 2013 ಹಿಡ್ಕೊಂಡು 2018ವರೆಗೂ ನಂತರ ಕರೆಕ್ಟಾಗಿ ಮಾಹಿತಿ ಇಲ್ಲ. ಜನ ಹೇಳ್ತಾ ಇರೋದು 3,500 ರಿಂದ 4,000 ಕೋಟಿ ಅನುದಾನ ತಂದಿದ್ದೀವಿ ಸರ್, ಮೆಡಿಕಲ್ ಕಾಲೇಜ್ ತಂದಿದ್ದೀವಿ ಸರ್, ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಸರ್. ಹೋದ ಸತಿ ನಮಗೆ ಕಡಿಮೆ ಅಂತರ ಆಯಿತು ಸರ್, ಈ ಬಾರಿ ಕನಿಷ್ಠ ನಾವು 30 ರಿಂದ 30,000 ಅಂತರದಲ್ಲಿ ಗೆಲ್ಲಿಸ್ತೀವಿ ಅಂತ ಜನ ಹೇಳ್ತಾರೆ. ವಾಲಂಟ್ರಿ 100% ಗ್ಯಾರಂಟಿಗಳು ಯಾರು 100% ವರ್ಕ್ ಆಗ್ತದೆ. ಈಗ ಮನೆಯೆಲ್ಲ ಹೋದ ಸತಿನೂ 3 ಬೈ ಎಲೆಕ್ಷನ್ ಇದ್ದಿದ್ದು, 3 ಬೈ ಎಲೆಕ್ಷನ್ ನಾವು ಗೆದ್ದಿದ್ದೀವಿ ನಾವು ಬೈ ಎಲೆಕ್ಷನ್ ಘೋಷಣೆ ಆಗ್ತಿದ್ದಂತೆ ಕೇರಳ ಚುನಾವಣೆ. ಇಲ್ಲ, ನನಗೆ ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ವೇಣುಗೋಪಾಲ್ ಅವರು ನನಗೆ ಸ್ಟಾರ್ ಕ್ಯಾಂಪೇನರ್ ಆಗಿ ಮಾಡಿ ನನಗೆ ಜವಾಬ್ದಾರಿನ ವಹಿಸಿದರು. 8-9 ಡಿಸ್ಟಿಕ್ ತಿರುಗಿದ್ದೀನಿ ನಾನು. 8-9 ಡಿಸ್ಟಿಕಲ್ಲಿ ಪ್ರಚಾರ ಮಾಡಿದ್ದೀನಿ ನಾನು. 4ನೇ ತಾರೀಕು ಅಲ್ಲಿ ಮಾಡಬೇಕಾಗಿತ್ತು, 5ನೇ ತಾರೀಕು ದಾವಣಗೆರೆ ಮಾಡಬೇಕು, 6-7 ಬಾಗಲಕೋಟೆ ಅಂತ ಇತ್ತು. ನಿನ್ನೆ ದಾವಣಗೆರೆ ಮಾಡಿದ್ದೀನಿ, ಇವತ್ತು 6-7 ಇಲ್ಲಿ ಮಾಡ್ತೀನಿ ನಾನು. ಸರ್, ನಿನ್ನೆ ಕುಮಾರಸ್ವಾಮಿ ಅವರು ಒಂದು ಮಾತಾಡಿದ್ರು, ಕುಟುಂಬ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಮೊದಲಿಂತರೂ ವಿರೋಧ ಮಾಡ್ಕೊಂಡು ಬಂದಿದ್ರು. ಆದರೆ ತಮ್ಮ ಮಗನಿಗೆ ಟಿಕೆಟ್ ಕೊಟ್ಟು ಆರಿಸ್ತಂದು ಹೊಳ್ಳಿ ವಸೂಲಿ ದಂಧೆಗಿಳಿಸಿದ್ದಾರೆ ಅಂತಂದು. ಯಾರು? ಕುಮಾರಸ್ವಾಮಿ ಏನಂತ? ಸಿದ್ದರಾಮಯ್ಯನವರು ಕುಟುಂಬ ರಾಜಕಾರಣವನ್ನು ಈಗ ಅವ್ರ ಮಗ MLA ಆಗಿದ್ದವರು, ಇವ್ರ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ? ಆ ಥರ ಇಲ್ಲ ತಾನೆ. ಕುಮಾರಸ್ವಾಮಿ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಇದ್ದಾರೆ? ರೇವಣ್ಣ ಇದ್ದಾರೆ, ಹಾಸನ ಜಿಲ್ಲೆಯಲ್ಲಿ ಹೇಳೋದು. ಪ್ರಜ್ವಲ್ MP ಆಗಿದ್ದರು, ಮಾಜಿ ಆಗಿದ್ದಾರೆ, ಈಗ MP ಆಗಿದ್ದರು. ಈಗ ಸೂರಜ್ ಅವರು MLC ಆಗಿದ್ದಾರೆ. ನಿಖಿಲ್ ಸ್ವಾಮಿ MLA ಆಗಿದ್ದರು. ನಿಖಿಲ್ ಸ್ವಾಮಿಗೆ MLA 3 ಸತಿ ಪ್ರಯತ್ನ ಮಾಡಿದ್ರು. ಪಾಪ ಗೆಲ್ಲಬೇಕಾಗಿದ್ದು ಹುಡುಗ ಸೋತಿದ್ದಾನೆ. ಅದೊಂದು ಕಡೆ. ಇಲ್ಲಿ ಅನಿತಾ ಕುಮಾರಸ್ವಾಮಿ ಇದ್ದರು. ಈಗ ಮಂಜುನಾಥ್ ಇವರೇ BJPಯಿಂದ ಕಳಿಸಿ ಅವ್ರದ್ದೇ ಕುಟುಂಬ ತಾನೆ. ಅವರು ಎಷ್ಟು ಜನ ಇದ್ದಾರೆ? ಆ ಥರ ಕುಟುಂಬ ಸಿದ್ದರಾಮಯ್ಯ ಅವ್ರು ಮಾಡ್ತಾ ಇಲ್ಲ ತಾನೆ. ಯಾರು? ಈಗ ಸಿದ್ದರಾಮಯ್ಯ ಅವ್ರಿಗೆ ಏನಾಗಿದೆ, ಸಿದ್ದರಾಮಯ್ಯ ಪಾಪ್ಯುಲಾರಿಟಿ ಸಹಿಸೋಕ್ಕಾಗ್ತಾಯಿಲ್ಲ ಕುಮಾರಸ್ವಾಮಿಗೆ. ಏನಕ್ಕಂದರೆ ನಾನು ಕೇರಳಕ್ಕೆ ಹೋಗಿದ್ದಾನೆ, ಕ್ಯಾಲಿಕಟ್, ಕೊಚ್ಚಿ, ನೆನ್ನೆ ಕಾಸರಗೋಡು ಮನೆ ಮುಖ್ಯಮಂತ್ರಿಗಳು ಹೋಗಿ ಬಂದಿದ್ದಾರೆ. ಕಾಸರಗೋಡು ಪ್ರಚಾರ ಮಾಡಿ ಬಂದಿದ್ದಾರೆ. ನೆನ್ನೆ ಹೋಗಿದ್ರಂತೆ. ನೆನ್ನೆ ಹೋಗಿ ಬೆಳಗಿಂದ ಸಂಜೆವ್ರು ಮಾಡಿ ಬಂದಿದ್ದಾರೆ. ನಾನು ಏನು 10 ದಿನ ಇದ್ದೆ. ಕ್ಯಾಲಿಕಟ್ ಇರಲಿ, ಕೊಚ್ಚಿ, ಕೆನ್ನೂರಿರಲಿ, ಎಲ್ಲೋದ್ರೂ ಸಿದ್ದರಾಮಯ್ಯ ಕೇಳ್ತಾರೆ. 10 ಗಂಟೆಯಿಂದನೇ ಬಾಗಲಕೋಟೆಯಲ್ಲಿ ಪ್ರಚಾರನ ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆ ಹುಬ್ಳಿಯಿಂದ ಬೈ ರೋಡ್ ಬಂದೆ. ನಾನು 8:30 ಗಂಟೆಗೆ ಹುಬ್ಳಿಯಿಂದ ಹೊರಟೆ. ನಂಬ್ತಿರೋ ಬಿಡ್ತಿರೋ ದಾರಿ ಉದ್ದಕ್ಕೆ ಜನ ಸೇರಿದರು. ಆಮೇಲೆ ನಾನೀಗ ರಾಜೀವ್ ನಗರ ಅಂತ ರಾಜೀವ್ ಕಾಲೋನಿ ಅಂತ ಹೇಳ್ಬಿಟ್ಟು ಈಗ ರಾಜೀವ್ ಕಾಲೋನಿಯಲ್ಲಿದ್ದೀನಿ. ಬಾಂಬೆ ಕಾಲೋನಿ ಆಲ್ರೆಡಿ ಮುಗಿಸಿದ್ದೀವಿ. ನೋಡಿರ್ಬೋದು ಜನ ವಾಲಂಟ್ರಿ ಹೆಂಗೆ ಬಂದಿದ್ದಾರೆ. ಯಾವಾಗ ಜನ ಬರೋದು? ಇಷ್ಟ ಆದರೆ ತಾನೇ ಬರೋದು. ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟ ಆದರೆ ಮಾತ್ರ ಜನ ಬರೋದು. ಜನ ಹೇಳ್ತಾರೆ, ಇಲ್ಲ ಸರ್ ಮೇಟಿಯವ್ರು ಮಾಡಿರೋದು ಅಭಿವೃದ್ಧಿ ಕೆಲಸ ಅಷ್ಟಿಷ್ಟಿಲ್ಲ, ಸಿಕ್ಕಾಪಟ್ಟೆ ಮಾಡಿದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ 2013 ಹಿಡ್ಕೊಂಡು 2018ವರೆಗೂ ನಂತರ ಕರೆಕ್ಟಾಗಿ ಮಾಹಿತಿ ಇಲ್ಲ. ಜನ ಹೇಳ್ತಾ ಇರೋದು 3,500 ರಿಂದ 4,000 ಕೋಟಿ ಅನುದಾನ ತಂದಿದ್ದೀವಿ ಸರ್, ಮೆಡಿಕಲ್ ಕಾಲೇಜ್ ತಂದಿದ್ದೀವಿ ಸರ್, ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಸರ್. ಹೋದ ಸತಿ ನಮಗೆ ಕಡಿಮೆ ಅಂತರ ಆಯಿತು ಸರ್, ಈ ಬಾರಿ ಕನಿಷ್ಠ ನಾವು 30 ರಿಂದ 30,000 ಅಂತರದಲ್ಲಿ ಗೆಲ್ಲಿಸ್ತೀವಿ ಅಂತ ಜನ ಹೇಳ್ತಾರೆ. ವಾಲಂಟ್ರಿ 100% ಗ್ಯಾರಂಟಿಗಳು ಯಾರು 100% ವರ್ಕ್ ಆಗ್ತದೆ. ಈಗ ಮನೆಯೆಲ್ಲ ಹೋದ ಸತಿನೂ 3 ಬೈ ಎಲೆಕ್ಷನ್ ಇದ್ದಿದ್ದು, 3 ಬೈ ಎಲೆಕ್ಷನ್ ನಾವು ಗೆದ್ದಿದ್ದೀವಿ ನಾವು ಬೈ ಎಲೆಕ್ಷನ್ ಘೋಷಣೆ ಆಗ್ತಿದ್ದಂತೆ ಕೇರಳ ಚುನಾವಣೆ. ಇಲ್ಲ, ನನಗೆ ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ವೇಣುಗೋಪಾಲ್ ಅವರು ನನಗೆ ಸ್ಟಾರ್ ಕ್ಯಾಂಪೇನರ್ ಆಗಿ ಮಾಡಿ ನನಗೆ ಜವಾಬ್ದಾರಿನ ವಹಿಸಿದರು. 8-9 ಡಿಸ್ಟಿಕ್ ತಿರುಗಿದ್ದೀನಿ ನಾನು. 8-9 ಡಿಸ್ಟಿಕಲ್ಲಿ ಪ್ರಚಾರ ಮಾಡಿದ್ದೀನಿ ನಾನು. 4ನೇ ತಾರೀಕು ಅಲ್ಲಿ ಮಾಡಬೇಕಾಗಿತ್ತು, 5ನೇ ತಾರೀಕು ದಾವಣಗೆರೆ ಮಾಡಬೇಕು, 6-7 ಬಾಗಲಕೋಟೆ ಅಂತ ಇತ್ತು. ನಿನ್ನೆ ದಾವಣಗೆರೆ ಮಾಡಿದ್ದೀನಿ, ಇವತ್ತು 6-7 ಇಲ್ಲಿ ಮಾಡ್ತೀನಿ ನಾನು. ಸರ್, ನಿನ್ನೆ ಕುಮಾರಸ್ವಾಮಿ ಅವರು ಒಂದು ಮಾತಾಡಿದ್ರು, ಕುಟುಂಬ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಮೊದಲಿಂತರೂ ವಿರೋಧ ಮಾಡ್ಕೊಂಡು ಬಂದಿದ್ರು. ಆದರೆ ತಮ್ಮ ಮಗನಿಗೆ ಟಿಕೆಟ್ ಕೊಟ್ಟು ಆರಿಸ್ತಂದು ಹೊಳ್ಳಿ ವಸೂಲಿ ದಂಧೆಗಿಳಿಸಿದ್ದಾರೆ ಅಂತಂದು. ಯಾರು? ಕುಮಾರಸ್ವಾಮಿ ಏನಂತ? ಸಿದ್ದರಾಮಯ್ಯನವರು ಕುಟುಂಬ ರಾಜಕಾರಣವನ್ನು ಈಗ ಅವ್ರ ಮಗ MLA ಆಗಿದ್ದವರು, ಇವ್ರ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ? ಆ ಥರ ಇಲ್ಲ ತಾನೆ. ಕುಮಾರಸ್ವಾಮಿ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಇದ್ದಾರೆ? ರೇವಣ್ಣ ಇದ್ದಾರೆ, ಹಾಸನ ಜಿಲ್ಲೆಯಲ್ಲಿ ಹೇಳೋದು. ಪ್ರಜ್ವಲ್ MP ಆಗಿದ್ದರು, ಮಾಜಿ ಆಗಿದ್ದಾರೆ, ಈಗ MP ಆಗಿದ್ದರು. ಈಗ ಸೂರಜ್ ಅವರು MLC ಆಗಿದ್ದಾರೆ. ನಿಖಿಲ್ ಸ್ವಾಮಿ MLA ಆಗಿದ್ದರು. ನಿಖಿಲ್ ಸ್ವಾಮಿಗೆ MLA 3 ಸತಿ ಪ್ರಯತ್ನ ಮಾಡಿದ್ರು. ಪಾಪ ಗೆಲ್ಲಬೇಕಾಗಿದ್ದು ಹುಡುಗ ಸೋತಿದ್ದಾನೆ. ಅದೊಂದು ಕಡೆ. ಇಲ್ಲಿ ಅನಿತಾ ಕುಮಾರಸ್ವಾಮಿ ಇದ್ದರು. ಈಗ ಮಂಜುನಾಥ್ ಇವರೇ BJPಯಿಂದ ಕಳಿಸಿ ಅವ್ರದ್ದೇ ಕುಟುಂಬ ತಾನೆ. ಅವರು ಎಷ್ಟು ಜನ ಇದ್ದಾರೆ? ಆ ಥರ ಕುಟುಂಬ ಸಿದ್ದರಾಮಯ್ಯ ಅವ್ರು ಮಾಡ್ತಾ ಇಲ್ಲ ತಾನೆ. ಯಾರು?
ಈಗ ಸಿದ್ದರಾಮಯ್ಯ ಅವ್ರಿಗೆ ಏನಾಗಿದೆ, ಸಿದ್ದರಾಮಯ್ಯ ಪಾಪ್ಯುಲಾರಿಟಿ ಸಹಿಸೋಕ್ಕಾಗ್ತಾಯಿಲ್ಲ ಕುಮಾರಸ್ವಾಮಿಗೆ. ಏನಕ್ಕಂದರೆ ನಾನು ಕೇರಳಕ್ಕೆ ಹೋಗಿದ್ದಾನೆ, ಕ್ಯಾಲಿಕೆಟ್, ಕೊಚ್ಚಿ, ನೆನ್ನೆ ಕಾಸರಗೋಡು ಮನೆ ಮುಖ್ಯಮಂತ್ರಿಗಳು ಹೋಗಿ ಬಂದಿದ್ದಾರೆ. ಕಾಸರಗೋಡು ಪ್ರಚಾರ ಮಾಡಿ ಬಂದಿದ್ದಾರೆ, ನೆನ್ನೆ ಹೋಗಿದ್ರಂತೆ. ನೆನ್ನೆ ಹೋಗಿ ಬೆಳಗಿಂದ ಸಂಜೆವ್ರು ಮಾಡಿ ಬಂದಿದ್ದಾರೆ. ನಾನು ಒಂದು 10 ದಿನ ಇದ್ದೆ ಕ್ಯಾಲಿಕೆಟ್ ಇರಲಿ, ಕೊಚ್ಚಿ, ಕೆನ್ನೂರು ಇರಲಿ, ಎಲ್ಲೋದ್ರೂ ಸಿದ್ದರಾಮಯ್ಯ ಕೇಳ್ತಾರೆ.